ಆಮೇಲೆ ಫೋನ್ ಮಾಡ್ತೀನಿ. ಹಲೋ ನಕ್ಷತ್ರ, ಬ್ಯಾಕ್ ಭೂಪತಿ, ಬ್ಯಾಕ್. ನನ್ನ ಮಾತು ಕೇಳು ಮೌರ್ಯ. ಮೌರ್ಯ ಬ್ಯಾಕ್ ಭೂಪತಿ. Don't do it. ಮೌರ್ಯ ನನ್ನ ಮಾತು ಕೇಳು. ಪ್ಲೀಸ್ ನನ್ನ ಬಿಟ್ಬಿಡಿ, ನನಗೇನು ಮಾಡಬೇಡಿ. ಇದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಬಿಟ್ಬಿಡು ಮೌರ್ಯ. ನನಗೂ ನಿನಗೂ ಏನ್ ಸಂಬಂಧ ಇತ್ತು? ನನ್ನ ಮಧ್ಯ ತರಲಿಲ್ವಾ? ನಿನ್ ಮಗಳು ಮದುವೆ ಮಾಡಿಸ್ಲಿಲ್ವಾ? ಇದು ಹಾಗೆ. ಹಾಗಂತ ನನ್ನನ್ನು ಯಾಕೆ ಮಧ್ಯ ತರ್ತಿದ್ದೀರಾ? ನಾನೇನ್ ಮಾಡಿದ್ದೀನಿ? ಕೆಲವೊಂದ್ಸಲ ಏನು ಮಾಡದೇ ಇದ್ರು ಜೀವ ಕಳ್ಕೋಬೇಕಾಗತ್ತೆ. ಓ ಗಾಡ್, ಏನ್ ಮಾಡ್ತಿದ್ಯಾ ಮೌರ್ಯ? ಸಾರಿ ಮಾ, ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಬಿಟ್ಬಿಡು ಅವಳನ್ನ, ಅವಳಿಗೇನು ಮಾಡ್ಬೇಡ, ಬಿಟ್ಬಿಡು ಮೌರ್ಯ ಪ್ಲೀಸ್. ಮೌರ್ಯ ನನ್ನ ಮಾತು ಕೇಳು. ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ಯಾ, ತಪ್ಪು ಮಾಡಬೇಡ. ಬೇಡ, ನಿಂತ್ಕೋ. ಬೇಡ, ನಾನೇನು ಅಂತ ಗೊತ್ತಿದ್ದು ರಿಸ್ಕ್ ತಗೋಬೇಡ. ಯಾರಾದ್ರೂ ಹತ್ರ ಬಂದು ಹೆಣ ಬೀಳುತ್ತೆ. ಮೌರ್ಯ ಪ್ಲೀಸ್, ಮೌರ್ಯ ಭೂಪತಿ ನನ್ನನ್ನು ಕಾಪಾಡಿ. ಸರ್, ಇದೇ ನನ್ನ ತಮ್ಮ ಗಾಡಿ. ಅವನು ಇದರಲ್ಲೇ ಎಸ್ಕೇಪ್ ಆಗಿದ್ದು. ಏನೋ ಆಗಿರ್ಬೋದು, ಯಾರೋ ಗುದ್ದಿರೋ ತರ ಕಾಣಿಸ್ತಿದೆ. ರೀ ಬನ್ರಿ ಇಲ್ಲಿ. ಏನ್ರಿ ಆಯ್ತು? ಇದ್ರೊಳಗಡೆ ಇದ್ದವನೇನಾದ? ಸರ್ ನಾವು ಬಂದ ಗಾಡಿ ಮಾತ್ರ ಇತ್ತು, ಆಕ್ಸಿಡೆಂಟ್ ಆಗಿರೋ ಥರ ಇದೆ ಸರ್. ಆಕ್ಸಿಡೆಂಟ್ ಆಗಿದ್ಯಾ? ಹಾಗಾದ್ರೆ ನನ್ನ ತಮ್ಮ ಎಲ್ಲಿ? ಆಕ್ಸಿಡೆಂಟ್ ಆಗಿರೋ ಗಾಡಿ ಮಾತ್ರ ಇಲ್ಲಿದೆ, ಅವನು ಕಾಣಿಸ್ತಿಲ್ಲ. ಅದ್ರ ಅರ್ಥ ಏನು? ಗಾಬರಿ ಆಗಬೇಡಿ, ಅವ್ನು ಮತ್ತೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿರ್ಬೋದು. ನಾನೆಲ್ಲ ಕಡೆ ಮೆಸೇಜ್ ಕಳಿಸ್ತೀನಿ, ಹುಡ್ಕೋಣ. ಯಾರು ಅಂತ ಗೊತ್ತಾಗಿ ಏನ್ ಮಾಡ್ತೀಯ? ಎಲ್ಲಾರ್ಗೂ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ, ಯೋಚನೆ ಮಾಡಬೇಡ. ಆದ್ರೂ ನನಗೆ ನಿನ್ನ ಬುದ್ಧಿವಂತಿಕೆ ತುಂಬಾ ಇಷ್ಟ ಆಯ್ತು. ಯಾರಿಗೂ ಗೊತ್ತಿಲ್ದೆ, ಅದ್ರಲ್ಲೂ ನನಗೂ ಗೊತ್ತಿಲ್ದೆ ಇಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ಸಾಮಾನ್ಯ ಅಲ್ಲ. ಭೇಷ್, ಮೆಚ್ಚಲೇಬೇಕು. ಆದ್ರೆ ಒಂದನ್ ತಿಳ್ಕೊ, ನೀನು ನನ್ನ ಮುಂದೆ ಏನೇನೂ ಅಲ್ಲ, ನನಗೆ ಸರಿಸಾಟಿನೂ ಅಲ್ಲ. 4 ಸಲ ಅಟ್ಯಾಕ್ ಮಾಡಿ 5ನೇ ಸಲ ಜೈಲಿಗೆ ಹೋಗೋ ಸ್ಥಿತಿ ತಲುಪಿದ್ಯಾ. ಆದ್ರೆ ನಾನು ನನ್ನನ್ನು ಯಾಕೆ ಕರ್ಕೊಂಬಂದಿದ್ಯಾ? ನನಗೆ ಏನ್ ಮಾಡ್ತೀಯ ಈಗ? ಸಾಯಿಸ್ತ್ಯಾ? ನನ್ನನ್ನು ಯಾಕೆ ಕರ್ಕೊಂಬಂದಿದ್ಯಾ ಅದನ್ನ ಹೇಳು. ಹೇಳಿದ್ನಲ್ಲ, ನೀನು ಅಲ್ಟಿಮೇಟ್ ಅಲ್ಲ. ನಿನ್ನನ್ನು ಮೀರಿ ಒಬ್ರಿದ್ದಾರೆ, ಅವ್ರ ಮುಂದೆ ನೀನ್ ಏನೇನು ಅಲ್ಲ ಅಂತ ತಿಳಿಸ್ಬೇಕಿತ್ತು. ಎಳ್ಕೊಂಡು ಬಂದೆ. ಎಲ್ಲ ಚಾನಲ್ವರೆಗೂ ಫೋನ್ ಮಾಡಿ ಆ ಲೈವ್ ನ್ಯೂಸ್ನ ನಿಲ್ಸಕ್ಕೆ ಹೇಳು. ಅದೆಲ್ಲ ಫೇಕ್ ನ್ಯೂಸು, ಯಾರೋ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡಿಸು. ಎಲ್ಲ ಚಾನಲ್ ಹೆಡ್ಗೂ ಫೋನ್ ಮಾಡಿ ವಿಷಯ ತಿಳಿಸು. ಶಕುಂತಲಾ ಅವರೇ, ಲೈವ್ ನ್ಯೂಸ್ನ ನಿಲ್ಸಕ್ಕೆ ಹೇಳಿದ್ದೀನಿ. ಅದೆಲ್ಲ ಫೇಕ್ ನ್ಯೂಸು ಅಂತ ಅನೌನ್ಸ್ ಮಾಡಿಸೋಕ್ಕೂ ಹೇಳಿದ್ದೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಚಂದ್ರಶೇಖರ್. ನೀವಿಷ್ಟು ಮಾಡ್ತಿದ್ದ ಹಾಗೆ ನಾನು ಕಳ್ಕೊಂಡಿರೋ ಮರ್ಯಾದೆ ಎಲ್ಲ ವಾಪಸ್ ಬಂದ್ಬಿಡತ್ತೆ ಅಲ್ವಾ? ಯಾರು ಏನು ಮಾತಾಡಲ್ಲ ಅಲ್ವಾ? ನಿಮ್ಗೊಂದು ದೊಡ್ಡ ನಮಸ್ಕಾರ. ನಿಮ್ಮಿಂದ ನಾನು ಕಳ್ಕೊಂಡಿರೋ ಮರ್ಯಾದೆ ನನ್ನ ಜೀವಮಾನದಲ್ಲೇ ವಾಪಸ್ ಬರಕ್ ಸಾಧ್ಯ ಇಲ್ಲ.
ಅದ್ಯಾವ ಗಳಿಗೆಯಲ್ಲಿ ನನ್ನ ಮಗನ್ನ ನಿಮ್ಮ ಮಗಳಿಗೆ ಗಂಟು ಹಾಕಿದ್ರೋ ಆವತ್ತಿಂದ ನನ್ನ ಬದುಕಲ್ಲಿ ಆತಂಕ, ಅವಮಾನ, ಅಸಹ್ಯ ಬಿಟ್ರೆ ಇನ್ಯಾವುದೂ ಇಲ್ಲ. ನನ್ನ ಮಗ ಮೌರ್ಯ ಹೀಗಾಗಕ್ಕೆ ನೀವೇ ಕಾರಣ. ಅಮ್ಮ ಬಿಡಮ್ಮ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರು ಯಾವತ್ತೂ ಬದಲಾಗಲ್ಲಮ್ಮ. ಬೇರೆಯವ್ರ ಮರ್ಯಾದೆ ನೋವು ಅವ್ರಿಗೆಲ್ಲ ಅರ್ಥ ಆಗ್ಬೇಕು. ಅವ್ರ ಕಣ್ಣಿಗೆ ಅವ್ರ ಮಗಳು ಮಾತ್ರ ಕಾಣಿಸೋದು. ಬಿಟ್ಟಾಕಮ್ಮ, ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿದೆ, ಮೌರ್ಯ ಕಾಣಿಸ್ತಿಲ್ಲ, ಅವನಿನ್ನೂ ನಮಗೆ ಸಿಗ್ಲಿಲ್ಲ. ಅವನು ಎಲ್ಲಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ. ಈ ಟೆನ್ಷನ್ ಯಾಕೋ ನಿಲ್ಲೋ ಥರ ಕಾಣಿಸ್ತಿಲ್ಲ. ಅವನು ಎಲ್ಲಿದ್ದಾನೋ, ಎಲ್ಲಿ ಸತ್ನೋ. ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ರೆ ಚೆನ್ನಾಗಿರೋದು. ನಮ್ಮ ಸೀಕ್ರೆಟು ಅವನ ಜೊತೆ ಮಣ್ಣಾಗಿರೋದು. ಗಾಡಿ ಇದೆ, ಅವ್ನು ಕಾಣಿಸ್ತಾ ಇಲ್ಲ ಅಂದರೆ ಮತ್ತೆ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಇಲ್ಲ ಆಕ್ಸಿಡೆಂಟಲ್ಲಿ ಏನಾದರೂ ಸೀರಿಯಸ್ ಇಂಜುರಿ ಆಗಿದ್ರೆ, ಹಾಗೇನಾದರೂ ಆಗಿದ್ರೆ ಅವ್ನು ಅಲ್ಲೇ ಎಲ್ಲೋ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾ ಇದ್ದ. ಇಲ್ಲ ಜನರೇ ಅವನ್ನ ಹಾಸ್ಪಿಟಲ್ ಸೇರಿಸಿರೋರು. ಮತ್ತೆ ಯಾರ ಕೈಗೂ ಸಿಗದೆ ಹೋಗಿದ್ದಾನೆ ಅಂದರೆ ಅವನಿಗೆ ಅಷ್ಟೊಂದು ಏಟ್ ಆಗಿಲ್ಲ. ಹಾಗಾದ್ರೆ ಇದಿನ್ನೂ ಮುಗ್ದಿಲ್ಲ. ಅವನಿಗೇನೂ ಆಗಿಲ್ಲ ಅಂದ್ರೆ ಮತ್ತೆ ಅವನ ನಕ್ಷತ್ರದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರ್ತಾನೆ. ಹಾಗಾಗೋದಕ್ಕೂ ಮೊದಲು ಅವನ್ನ ಹಿಡಿದು ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ಬೇಕು. ಸರ್, ಆದಷ್ಟು ಬೇಗ ಮೌರ್ಯ ಎಲ್ಲಿದ್ದಾನೆ ಅಂತ ಫೈಂಡ್ ಔಟ್ ಮಾಡಲೇಬೇಕು. ಶೋರ್ ಸರ್. ಐ ಆಮ್ ಸಾರಿ ಅಣ್ಣ, ನೀನು ಇಂಟೆನ್ಷನ್ ಏನು ಅಂತಲೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಬಾಯಿಗೆ ಬಂದಂಗೆಲ್ಲ ಬೈದೆ. ಐ ರಿಯಲಿ ಫೀಲ್ ಬ್ಯಾಡ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ ಪೃಥ್ವಿ, ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ನಿನಗೆ ತಾನೇ ಹೇಗೆ ಗೊತ್ತಾಗಬೇಕು? ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಹಾಗೆ ನಡ್ಕೋತಾ ಇದ್ದೆ. ನಕ್ಷತ್ರ, ಐ ಆಮ್ ಸಾರಿ. ನಾನು ನಿನ್ನ ಜೊತೆ ತುಂಬ ರೂಢಾಗಿ ನಡ್ಕೊಂಡೆ. ಇಲ್ಲ ಬಾಬಾ, ನೀವೇನು ಕ್ಷಮೆ ಕೇಳಬೇಡಿ. ನೀವು ನಾನು ಒಳ್ಳೆಯದಕ್ಕೆ ಅಲ್ವಾ ಮಾಡಿದ್ದು. ನನ್ನ ಮೇಲೆ ಇಷ್ಟು ಕಾಳಜಿ ಇರೋದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ವಾಟ್? ಕಾಳಜಿನ? ಅಷ್ಟು ದೊಡ್ಡ ಅರ್ಥ ಅಲ್ಲ, ಕಲ್ಪಿಸ್ಕೋಬೇಡ. ಇದರಲ್ಲಿ ಕಾಳಜಿ ಗಿಳಜಿ ಏನಿಲ್ಲ. ಮೌರ್ಯ ಒಬ್ಬ ಕೊಲೆಗಾರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನ್ನ ತಡೆದೆ ಅಷ್ಟೇ, ನಿನ್ಗೋಸ್ಕರ ಅಲ್ಲ. ಅಣ್ಣ, ಈ ಮಾತೆಲ್ಲ ಇವಾಗ ಬೇಕಾ? ಹೇಳು ಪ್ಲೀಸ್ ಕಣೋ. ಮೌರ್ಯ ಕಾಣಿಸ್ತಿಲ್ಲ, ಅವನನ್ನು ಹುಡುಕ್ಬೇಕು. ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಹಲೋ ಹಲೋ ಚಂದ್ರಶೇಖರ್, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಓಹ್, ಮೌರ್ಯನ ಹುಡುಕ್ತಾ ಇದೆಯಾ? ನೀನು ಅಲ್ಲಿ ಎಷ್ಟೇ ಹುಡುಕಿದ್ರು ಮೌರ್ಯ ನಿನಗೆ ಸಿಗಲ್ಲ. ನಾನು ಹೇಳಿದ ಜಾಗಕ್ಕೆ ಬಂದರೆ ಮೌರ್ಯ ಸಿಗ್ತಾನೆ. ಏಯ್, ಯಾರೋ ನೀನು? ಮೌರ್ಯನ? ಯಾರೋ ಮಾತಾಡ್ತಿರೋದು ನೀನು? ಮೌರ್ಯ ಏನಾಗಿದೆ? ಏನಾಗಿದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ. ಸ್ಟ್ರೈಟಾಗಿ 3 ಕಿಲೋಮೀಟ್ರ್ ಬಾ, ಮಿಕ್ಕಿದ್ದು ನಿನಗೆ ಗೊತ್ತಾಗುತ್ತೆ. ಯಾರೋ ನೀನು? ಏಯ್ ಏಯ್, ಯಾರೋ ನೀನು? ಯಾರೋ ನೀನು? ಹಲೋ, ಯಾರು ನೀನು? ಹಲೋ ಅಪ್ಪ, ಯಾರು ಫೋನಲ್ಲಿ? ಮೌರ್ಯ ಅಂದ್ರಲ್ಲ, ಮೌರ್ಯ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ?
ಯಾರು ಏನು ಅಂತ ಹೇಳಿಲ್ಲ. ಯಾರೋ ಗಂಡ್ಸ್ ಮೌರ್ಯ ಬೇಕು ಅಂದ್ರೆ ಬೇಗ ಬಾ ಅಂತಂದ. ಆಮೇಲೆ ಫೋನ್ ತಗೊಂಡು ಯಾರೋ ಒಂದು ಹೆಂಗಸು ನಕ್ಕದ್ಲು. ನಂಗೇನು ಅರ್ಥ ಆಗ್ಲಿಲ್ಲ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಬರ್ಬೇಕಂತೆ. ಅಲ್ಲಿಗೆ ಬಂದ್ಮೇಲೆ ಮುಂದಿನ ವಿಷಯ ಹೇಳ್ತೀನಿ ಅಂತಂದ. ಬನ್ನಿ ಹೊರಣ, ಬನ್ನಿ. ಕೊನೆಗೂ ಲಾಕ್ ಆದ. ಇವನಿಂದ ನಾನು ಇನ್ ಮುಂದೆ ಏನೇನು ಅನುಭವಿಸ್ಬೇಕು. ಎಲ್ಲ ಮುಗೀತು ಅನ್ಕೋಬೇಡ CS, ಏನು ಮುಗ್ದಿಲ್ಲ. ಬರ್ತೀನಿ, ಮತ್ತೆ ಬರ್ತೀನಿ. ನಿನ್ನ ಮಗಳನ್ನ ಸಾಯಿಸೋದಕ್ಕೆ ಮತ್ತೆ ಬರ್ತೀನಿ. ಅದು ನೀನ್ ಜೈಲಿಂದ ಹೊರಗಡೆ ಬಂದಿರ್ತಾನೆ. ನಿನ್ನ ಸ್ಥಿತಿ ಯಾವ ಥರ ಮಾಡ್ತೀನಿ ಅಂತ ನೋಡ್ತಾ ಇರು. ನನ್ನ ಮಗಳ ನೆರಳು ಸೋಕದ ಹಾಗೆ ಮಾಡ್ತೀನಿ ನಾನು.